నాయుడు ఈరోజు కొత్తదొడ్డి గ్రామం రాయచూరు మండలం కర్ణాటక రాష్ట్రంలో జరగబోయేటటువంటి కార్యక్రమాలు ఏమిటంటే నూతనంగా శ్రీ ఆంజనేయ స్వామి ప్రతిష్ట, నూతన గుడి యొక్క ప్రారంభము, సుంకులమ్మ అమ్మవారి యొక్క నూతన విగ్రహము, మారమ్మ అమ్మవారి నూతన విగ్రహము, ధ్వజస్తంభ నూతన విగ్రహము, ఇంత పెద్దటి మహోత్సవం, అలాగే శ్రీ ఆంజనేయ స్వామి ప్రతిష్ట ఆలయ ప్రారంభోత్సవ సందర్భంగా తేరు కూడా లాగడం జరిగింది. అంగరంగ వైభవంగా ఈ గ్రామంలో ఈరోజు పండుగ చేసుకోవడం జరిగింది. ఈ ప్రతిష్ట ప్రారంభోత్సవ సందర్భంగా ఈ గ్రామంలో శ్రీ వీరబ్రహ్మం గారి నాటకం కూడా స్వగ్రామస్తులచే నిర్వహించబడుతున్నటువంటి ఇది. తప్పకుండా ఈ వీడియో చూడండి ఫ్రెండ్స్. అలాగే ఈ వీడియో మీ ఫ్రెండ్స్కి షేర్ చేయగలరు. ముఖ్యంగా తప్పకుండా మన ఛానల్ని సబ్స్క్రైబ్ చేయండి. గంట సింబల్ కొట్టినారంటే నేను పెట్టే ప్రతి వీడియో మీకు లింకు ద్వారా వస్తుంది. ఈ విషయం జాగ్రత్తగా గమనించండి. జై శ్రీరామ్. సకల సృష్టి స్థితి లయ కారణ సర్వ పాప నివారణ ಇದ್ದರೆ ಅವರು ವೇದಿಕೆಗೆ ಬರಬೇಕು. ಮ್ಯಾಕ್ಲ ಹನುಮಂತು ಮೆಂಬರ್ ಅವರು ಕೂಡ ವೇದಿಕೆಗೆ ಬರಬೇಕು. ಮತ್ತು ಇನ್ನೂ ಯಾರಿದ್ದಾರೆ ಅವ್ರ ಹೆಸರು ಯಾರು ಕರೆದಿದ್ದೀನಿ ಅವರೆಲ್ಲರೂ ಬರಬೇಕು. పేట తిప్పయ్య వేదికకి బరಬೇಕು. టైం లేదప్ప, ఎవరెవరు పేర్లు పిలిచామో వాళ్ళందరూ వేదికకి దాండి స్టేజ్కి. మరి పిల్లలంటే టైం లేదు, వాళ్ళు కార్యక్రమం స్టార్ట్ చేస్తామని చెప్పారే. ఇంకా కొద్ది సమయంలో స్టార్ట్ చేస్తారు, అందరు రావాలని ಕೋರುతున్నాము. ತಲಾರಿ ಬಚ್ಚಯ್ಯ ವೇದಿಕೆಗೆ ಬರಬೇಕಾಗಿ ವಿನಂತಿ. ತಲಾರಿ ಬಚ್ಚಯ್ಯ ಅವರು ವೇದಿಕೆಗೆ ಬರಬೇಕು. ಪೊಲೀಸ್ ರಾಮರೆಡ್ಡಿ ಅವರು ವೇದಿಕೆಗೆ ಬರಬೇಕು. ದಳಪತಿ ನಾಗರಾಜ್ ಅವರು ವೇದಿಕೆಗೆ ಬರಬೇಕು. ರಾಮಚಂದ್ರ ಅವರು ವೇದಿಕೆಗೆ ಬರಬೇಕು. ರಂಗನಗೌಡ ವೇದಿಕೆಗೆ ಬರಬೇಕು. ಡಾಕ್ಟರ್ ಲಕ್ಷ್ಮಣ ಅವರು ವೇದಿಕೆಗೆ ಬರಬೇಕು. ತಲಾರಿ ಬಚ್ಚಯ್ಯ ಅವರು ವೇದಿಕೆಗೆ ಬರಬೇಕು. ತುರುಬಾಯಿ ನರಸಿಂಹಲು ಬರಬೇಕು. ಮ್ಯಾಕಲ್ ಹನುಮಂತು, పెద్ద గోకారి, పామన్గౌడ, సಣ್ಣ తిప్పయ్య, పేట తిప్పయ్య, బూత్ రామన్న,
ಭೀಮಣ್ಣ ಪಾಲಯ್ಯ, ಬೇಲ್ದರ ಹನುಮಂತು. ಇಷ್ಟು ಜನ ವೇದಿಕೆಗೆ ಆದಷ್ಟು ಬೇಗ ಬರಬೇಕು. ಸಮಯದ ಅಭಾವವಿರುವುದರಿಂದ ಕಾರ್ಯಕ್ರಮವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಆರಂಭಿಸಲಿದ್ದಾರೆ. ಹಾಗಾಗಿ ಎಲ್ಲರೂ ಊರಿನ ಹಿರಿಯರನ್ನ ಯಾರ್ಯಾರ ಹೆಸರು ಹೇಳಿದ್ದೀನಿ ಅವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಂತ ಈ ಮೂಲಕ ಅವರಲ್ಲಿ ನಾನು ವಿನಂತಿಸುತ್ತೇನೆ. హలో ఊరి పెద్దలందరికీ తెలియచేయమేమనగా ప్రతి ఒక్కరూ కూడా స్టేజ్ దగ్గరికి రావాలని కోరుతున్నాము. టైం లేదు, ఇంకా కొద్ది క్షణాల్లోనే నాటకం ఆరంభమవుతుంది. ప్రతి ఒక్కరు కూడా పిలిచిన ప్రతి ఒక్క పెద్దలు కూడా స్టేజ్ దగ్గరికి రావాలని కోరుతున్నాము. ಪೊಲೀಸ್ ರಾಮರೆಡ್ಡಿ ಅವರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕಾಗಿ ವಿನಂತಿ. ಪೊಲೀಸ್ ರಾಮರೆಡ್ಡಿ ಅವರು ಬರಬೇಕು, ದಳಪತಿ ನಾಗರಾಜ್ ಅವರು ವೇದಿಕೆಗೆ ಬರಬೇಕು, ರಾಮಚಂದ್ರ ಅವರು ವೇದಿಕೆಗೆ ಬರಬೇಕು, ರಂಗನಗೌಡ ಅವರು ವೇದಿಕೆಗೆ ಬರಬೇಕು, ಡಾಕ್ಟರ್ ಲಕ್ಷ್ಮಣ ಅವರು ವೇದಿಕೆಗೆ ಬರಬೇಕು, ಕೆ ನರಸಿಂಹರವರು ವೇದಿಕೆಗೆ ಬರಬೇಕು, ಪೆದ್ದ ಗೋಕಾರಿ ಅವರು ಬರಬೇಕು, ಪಾಮನಗೌಡ, ತಿಪ್ಪಯ್ಯ, ಪೇಡ್ ತಿಪ್ಪಯ್ಯ, భూతరామన్న, భీమన్న ఫాలయ్య, బేల్దర హనుమంతు 10 సార్లు పిల్లలకి పెద్దలకి గౌరవం ఇచ్చి చెప్తున్నాము. దయచేసి ఎంతమంది పెద్దల పేర్లు చెప్పిన వాళ్ళందరూ కూడా స్టేజ్ దగ్గరికి రావాలని మరీ కోరుతున్నాము. ఊర్లో ప్రతి ఒక్కరూ అక్కలు కానీ అన్నలు కానీ ప్రతి ఒక్కరు వచ్చి గుడి దగ్గరికి వచ్చి ಭೋಜನ చేసుకొని వెళ్ళాలి. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗಿರುವುದರಿಂದ ಈಗಾಗಲೇ 3 ರಿಂದ 4 ಬಾರಿ ನಮ್ಮೂರಿನ ಮುಖಂಡರ ಹೆಸರುಗಳನ್ನು ನಾನು ಆಹ್ವಾನಿಸಿದ್ದೇನೆ. ಸುಮಾರು ಜನ ಇನ್ನು ವೇದಿಕೆಗೆ ಬಂದಿರುವುದಿಲ್ಲ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರು ಮತ್ತೊಮ್ಮೆ ಮಗದೊಮ್ಮೆ ಅವರಲ್ಲಿ ವಿನಂತಿಸುತ್ತೇನೆ, ವೇದಿಕೆಗೆ ಬರಬೇಕು. ದಯವಿಟ್ಟು ಇದು ಕೊನೆಯ ಕರೆಯಾಗಿರುತ್ತದೆ. ಸಮಯದ ಅಭಾವ ಇರುವುದರಿಂದ ಮೋಡ ಕವಿದ ವಾತಾವರಣವಿದೆ, ಮಳೆ ಬರುವ ಸಂಭವವಿದೆ. ಆದ್ದರಿಂದ ಆದಷ್ಟು ಬೇಗ ವೇದಿಕೆಗೆ ಬಂದರೆ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬೇಲ್ದರ ಹನುಮಂತ ಬೇಲ್ದರ ಹನುಮಂತು ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ನಮ್ಮೂರಿನ ಎಲ್ಲ ಯುವಕರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಆಧ್ಯಾತ್ಮಿಕ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ. ಹಾಗಾಗಿ ಊರಿನ ಎಲ್ಲ ಗಣ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಅವರೆಲ್ಲರಲ್ಲಿ ಕಳಕಳಿಯಿಂದ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಮತ್ತೊಮ್ಮೆ ಕೊನೆಯ ಕರೆ ಇವರೆಲ್ಲರಿಗೂ ರಾಮರೆಡ್ಡಿ ಅವರು ಪೊಲೀಸ್ ರಾಮರೆಡ್ಡಿ ಅವರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕು, ದಳಪತಿ ನಾಗರಾಜ್ ಅವರು ಬರಬೇಕು, ರಾಮಚಂದ್ರ ಅವರು ವೇದಿಕೆಗೆ ಬರಬೇಕು, ರಂಗನಗೌಡ ಅವರು ವೇದಿಕೆಗೆ ಬರಬೇಕು. ಇಷ್ಟು ಜನ ಬಂದಿಲ್ಲ, ಆದಷ್ಟು ಬೇಗ ಪಾಮನಗೌಡ ಅವರು ಕೂಡ ವೇದಿಕೆ ಬರಬೇಕು, ಭೀಮಣ್ಣ ಫಾಲಯ್ಯ ಅವರು ವೇದಿಕೆಗೆ ಬರಬೇಕು. ಹಲೋ, ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾದ್ದರಿಂದ ನಾವು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಆರಂಭಿಸಲಿದ್ದೇವೆ. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾವು ಮಾಲಾರ್ಪಣೆ ಮಾಡುವುದರ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರಲು ಬಯಸುತ್ತಿದ್ದೇವೆ. ಮೊದಲನೇದಾಗಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಲಕ್ಷ್ಮಣ ಇವರಿಗೆ 4ನೇ ಸಿದ್ಧಯ್ಯ ಪಾತ್ರಧಾರಿ ಕೆ ರಾಮರೆಡ್ಡಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಕೆ ರಾಮರೆಡ್ಡಿ ಅವರು ಡಾಕ್ಟರ್ ಲಕ್ಷ್ಮಣ ಇವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ರಾಮರೆಡ್ಡಿ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೂರಿನ ಇನ್ನೋರ್ವ ಮುಖಂಡರು ಹಿರಿಯರಾಗಿರ್ತಕ್ಕಂಥ ತಲಾರಿ ಬಜಾಯಿ ಅವರಿಗೆ ಮುತ್ತಮ್ಮ ಪಾತ್ರಧಾರಿ ಎಂ ಪ್ರಾಣೇಶ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಪ್ರಾಣೇಶನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮ್ಯಾಕಲ ಹನುಮಂತು, ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಮ್ಯಾಕಲ ಹನುಮಂತು ಇವರಿಗೆ ಆದಂಬಿ ಪಾತ್ರಧಾರಿ KS ಗುರುಸ್ವಾಮಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಗುರುಸ್ವಾಮಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಹಿರಿಯರು ಆಗಿರ್ತಕ್ಕಂಥ ಪೆದ್ದ ಗೋಕಾರಿ ಚಿಕ್ಕಪ್ಪ ಇವರಿಗೆ ಪೀರ್ ಸಾಹೇಬ್ ಪಾತ್ರಧಾರಿ ಕೆ ರಾಮಕೃಷ್ಣ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇವೆ. ಕೆ ರಾಮಕೃಷ್ಣ ಅವರು ಪೆದ್ದ ಗೋಕಾರಿ ಅವರಿಗೆ ಮಾಲಾರ್ಪಣೆ ಮಾಡಬೇಕು. ಪಾಮನಗೌಡ, ರಾಮಚಂದ್ರ, ರಂಗನಗೌಡ, ದಳಪತಿ, ರಾಮರೆಡ್ಡಿ ಇವರೆಲ್ಲರೂ ಎಲ್ಲಿದ್ದರೂ ವೇದಿಕೆಗೆ ಬರಬೇಕಾಗಿ ಕೊನೆಯದಾಗಿ ನಾವು ಅವ್ರಲ್ಲಿ ಕೇಳ್ಕೊತಾ ಇದ್ದೇವೆ. ರಾಮಕೃಷ್ಣ ಇವರಿಗೆ ತುಂಬ ಧನ್ಯವಾದಗಳು.
ಶ್ರೀ ಭೀಮಣ್ಣ ಪಾಲಯ್ಯ ಇವರಿಗೆ ಆದಂಬಿ ಪಾತ್ರಧಾರಿ ಕೆ ಗುರುಸ್ವಾಮಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಭೀಮಣ್ಣ ಪಾಲಯ್ಯ ಅವರಿಗೆ ಆದಂಬಿ. ಗುರುಸ್ವಾಮಿ ಇವರಿಗೆ ಧನ್ಯವಾದಗಳು. ತಲಾರಿ ಭೂತರಾಮಣ್ಣ ಇವರಿಗೆ ಗುರುಸ್ವಾಮಿ ಸಿದ್ದರಾಮಪ್ಪ ಇವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಗುರುಸ್ವಾಮಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ನಮ್ಮೂರಿನ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಬೇಲ್ದಾರ್ ಹನುಮಂತರವರಿಗೆ ಕಕ್ಕಯ್ಯ ಪಾತ್ರಧಾರಿ ಕೆ ಮಹೇಂದ್ರರವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಬೇಲ್ದಾರ್ ಹನುಮಂತ ಅವರಿಗೆ ಕಕ್ಕಯ್ಯರವರು ಮಾಲಾರ್ಪಣೆ ಮಾಡಬೇಕು. ಮಹೇಂದ್ರ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಟ್ರಂತ ಎಲ್ಲ ನಾಟಕದ ಪಾತ್ರಧಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ವೇದಿಕೆ ಮೇಲೆ ಇರತಕ್ಕಂಥ ಇನ್ನು ಯಾರಾದರೂ ಉಳಿದಿದ್ದರೆ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಈ ಮೂಲಕ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಂಗನಗೌಡ ಅವರು ವೇದಿಕೆಗೆ ಬರಬೇಕು. ಪೊಲೀಸ್ ರಾಮರೆಡ್ಡಿ ಅವರು ಬರಬೇಕು. ರಾಮಚಂದ್ರದವರು ವೇದಿಕೆ ಬರಬೇಕು. ಪಾಮನಗೌಡ, ಸಣ್ಣ ತಿಪ್ಪಯ್ಯ, ಪೇಡ್ ತಿಪ್ಪಯ್ಯ ಇವರೆಲ್ಲರೂ ವೇದಿಕೆಗೆ ಬರಬೇಕು. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ಸಮಯದ ಅಭಾವ ಇರುವುದರಿಂದ ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ವೇದಿಕೆಗೆ ಬರಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಆಧ್ಯಾತ್ಮಿಕ ನಾಟಕ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡತಕ್ಕಂಥವರು ಇವರ. ಈ ನಾಟಕಕ್ಕೆ ತಮ್ಮ ಪ್ರೀತಿಯಿಂದ ದೇಣಿಗೆ ನೀಡತಕ್ಕಂಥ ಹಿರಿಯರಿರ್ತಾರೆ. ಅವರ ಹೆಸರುಗಳು ಈ ರೀತಿಯಾಗಿವೆ. ಎಲ್ ಕೆ ದೊಡ್ಡಿ ವೀರೇಶ ಇವರು ನಮ್ಮ ನಾಟಕಕ್ಕೆ 2500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರ್ತಾರೆ. ಅವರಿಗೆ ಶ್ರೀ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ನಾಟಕ ಸಂಘದ ಎಲ್ಲ ಪಾತ್ರಧಾರಿಗಳ ಪರವಾಗಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಅವರ ಒಂದು ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತೇಳಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಿದ್ದರಾಮಪ್ಪನವರು ವೇದಿಕೆಗೆ ಬರಬೇಕು. ಶ್ರೀ ಸಿದ್ದರಾಮಪ್ಪ ಇವರಿಗೆ ಕೆ ಗುರುಸ್ವಾಮಿ ಪಾಲಯ್ಯ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಶ್ರೀ ಗುರುಸ್ವಾಮಿ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕಕ್ಕೆ ತಮ್ಮ ಪ್ರೀತಿಯಿಂದ ದೇಣಿಗೆ ನೀಡ್ತಕ್ಕಂಥ ನಮ್ಮೂರಿನ ಕೊತ್ತದೊಡ್ಡಿ ತಲಾರಿ ನರಸಿಂಹಲು ಕೂಡ 1000 ರೂಪಾಯಿಗಳನ್ನು ದೇಣಿಗೆ ನೀಡಿರ್ತಾರೆ. ಅವರಿಗೆ ಈ ನಾಟಕ ಸಂಘದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಕೀಲ್ ನರಸಿಂಹಲು ರಾಯಚೂರು ಇವರು 2500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರ್ತಾರೆ. ಅವರಿಗೆ ಕೂಡ ಈ ನಾಟಕ ಸಂಘದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ಲಾರಿನೆಟ್ ಎಂ ಆಂಜನೇಯ ಅವರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕು. క్లారినెట్ అంజనేయ వాళ్ళు ఎక్కడున్నా స్టేజ్ దగ్గరికి రావాలని కోరుతున్నాము. అదేవిధంగా ಉಡುಮಗಲ್ ನರಸಿಂಹ ಅವರು ಕೂಡ ನಮ್ಮ ನಾಟಕ ಸಂಘಕ್ಕೆ 2500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಕೂರು ನರಸಿಂಹರವರು ಕೂಡ 1000 ರೂಪಾಯಿಗಳನ್ನು ಈ ನಾಟಕ ಸಂಘಕ್ಕೆ ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ರಂಗನಗೌಡ ಅವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲಿದ್ರೂ ಜಲ್ದಿಯಾಗಿ ಬರಬೇಕಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿಯಾಗಿ ಮತ್ತೊಬ್ಬರು ದಳಪತಿ ನಾಗರಾಜ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ರಾಮಚಂದ್ರ ಅವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಅದೇ ರೀತಿಯಾಗಿ ತೊರಬಾಯಿ ನರಸಿಂಹಲು ಅವರು ಕೂಡ ವೇದಿಕೆಗೆ ಆಹ್ವಾನಿಸಬೇಕು. ಇನ್ನು ಈ ವೀರಬ್ರಹ್ಮೇಂದ್ರ ಸ್ವಾಮಿ ನಾಟಕಕ್ಕೆ ವಿರಾಳವಾಗಿ ದೇಣಿಗೆ ನೀಡುವವರು ಯಾರಾದರೂ ಇದ್ದರೆ ತಾವು ಹೆಸರುಗಳನ್ನು ನೋಂದಾಯಿಸಬೇಕಾಗಿ ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ఎవరైనా ఈ కార్యక్రమంకి దానం చేయాలనుకుంటే దేనికి చేయాలనుకుంటే గిఫ్ట్ చేయాలనుకుంటే రాపియచ్చు. ఎవరైనా వచ్చిన వాళ్ళు ఉంటే పెద్ద మనం చేసుకొని 1000 కానీ 2000 కానీ 500 కానీ ఎవరైనా రాపిచ్చేవాళ్ళు ఉంటే రాపియచ్చు. స్టేజ్ మీద ఉన్న పెద్దలు ఎవరైనా కానీ 1000 కానీ 2000 కానీ ಶ್ರೀ ರಂಗನಗೌಡ ಇವರಿಗೆ ರಾಮಕೃಷ್ಣ ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ರಾಮಕೃಷ್ಣ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಸಣ್ಣತಿಪ್ಪಯ್ಯ ನಮ್ಮೂರಿನ ಹಿರಿಯರಾದ ಸಣ್ಣತಿಪ್ಪಯ್ಯ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಸಣ್ಣತಿಪ್ಪಯ್ಯ ಇವರಿಗೆ ನರಸಿಂಹಲು ಇವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಮತ್ತು ಇನ್ನುಳಿದ ಹಿರಿಯರು, ಗ್ರಾಮದ ಮುಖಂಡರು ಅವರು ಕೂಡ ಇನ್ಯಾರು ಉಳಿದಿದ್ದರೆ ಅವರು ಕೂಡ ವೇದಿಕೆಗೆ ಬರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ಸಮಯದ ಅಭಾವ ಇರುವುದರಿಂದ ಇನ್ನುಳಿದ ನಾಗರಾಜ್ ಶೆಟ್ಟಿ ಮತ್ತು ರಾಮರೆಡ್ಡಿ ಅವರು ಕೂಡ ವೇದಿಕೆಗೆ ಬರಬೇಕು. ಎಂ ಆಂಜನೇಯ ಕ್ಲಾರಿನೆಟ್ ಅವ್ರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕಪ್ಪ. ಒಂದು ಸಲ ಕರೆದ ಮೇಲೆ ಬರ್ರೋ ಮರ. ಸಮಯ 9 ಇನ್ನೇನು ನಾಟಕ ಆರಂಭವಾಗಲಿದೆ. ದಯವಿಟ್ಟು ಯಾರಾದರೂ ಇನ್ನೂ ಹಿರಿಯರಿದ್ದರೆ ವೇದಿಕೆಗೆ ಬರ್ರಿ. ಈ ರಂಗನಗೌಡರವರು ಈ ಒಂದು ನಾಟಕಕ್ಕೆ 5,000 ರೂಪಾಯಿಗಳನ್ನು ವಿರಾಳವಾಗಿ ದೇಣಿಗೆ ನೀಡಿರುತ್ತಾರೆ. ಅವರಿಗೆ ನಮ್ಮೂರಿನ ಎಲ್ಲರ ಪರವಾಗಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿನವರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಹಾಗೂ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಡಾಕ್ಟರ್ ಲಕ್ಷ್ಮಣ್ ಅವರು ಕೂಡ ಈ ನಾಟಕ ಸಂಘಕ್ಕೆ ವಿರಾಳವಾಗಿ ದೇಣಿಗೆ ನೀಡಿರುತ್ತಾರೆ. ಡಾಕ್ಟರ್ ಲಕ್ಷ್ಮಣರವರು ಈ ಒಂದು ನಾಟಕಕ್ಕೆ 1500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಲಾ ಮಂಡಳಿಯ ಎಲ್ಲ ಯುವಕರು, ಪಾತ್ರಧಾರಿಗಳು, ಗುರುಗಳಾದ ಮಲ್ದಕಲ್ ನರಸಿಂಹ ಇವರಿಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. 5 ತೊಲೆ ಬೆಳ್ಳಿ ಕಡಗ ಮತ್ತು ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಈ ನಾಟಕ ಸಂಘದ ಎಲ್ಲ ಪಾತ್ರಧಾರಿಗಳು ತಮ್ಮ ಪ್ರೀತಿಯಿಂದ ಗುರುಗಳಾದ ಮಲ್ಕಲ್ ನರಸಿಂಹರವರಿಗೆ ಒಂದು ಜೊತೆ ಬಟ್ಟೆ, 5 ತೊಲೆ ಬೆಳ್ಳಿ ಕಡಗ ಹಾಗೂ ಬೆಳ್ಳಿ ಕಡಗ ಕೊಟ್ಟು ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ದೀರ್ಘಾಯುಷ್ಯವನ್ನು ಕೊಡಲಿ, ಆಂಜನೇಯ ಸ್ವಾಮಿ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ ಅಂತೇಳಿ ಈ ಮೂಲಕ ನಾನು ನಾಟಕ ಮಾಡಿದ ಪಾತ್ರಧಾರಿಗಳಾದ ಇಂದಿನ ಎಲ್ಲ ಹಳೆಯ ಪಾತ್ರಧಾರಿಗಳು ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ವೇದಿಕೆಯನ್ನು ಅಲಂಕರಿಸಿರುವ ಆದೋನಿ ವೆಂಕಟೇಶ್, ಈ ವೇದಿಕೆಯನ್ನು ಸಿದ್ಧಗೊಳಿಸಿರುವಂಥ ಆದೋನಿ ವೆಂಕಟೇಶ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸನ್ಮಾನಿಸಲಾಗುತ್ತಿದೆ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ತಡವಾಗಿ ವೇದಿಕೆಗೆ ಆಗಮಿಸಿರುವ ಪಾಮನಗೌಡ ಈ ನಾಟಕ ಸಂಘದ ವ್ಯವಸ್ಥಾಪಕ ಮಂಡಳಿಗಳಾದ ಪರಮೇಶ್ ನಾಯ್ಕ್ ಮತ್ತು ಸಣ್ಣ ಹನುಮಂತರವರಿಗೆ ನಾಟ್ಯ ತಾರುಣ್ಯ ಕಲಾ ಮಂಡಳಿಯವರು ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ಟೇಜಿನ ಖರ್ಚನ್ನು ಒಬ್ಬಂಟಿಯಾಗಿ ನೀಡಿದಂತಹ ಹೀರೇಶ್ ಅಣ್ಣನವರಿಗೆ ನಾಟಕ ಪಾತ್ರಧಾರಿಗಳಿಂದ ಸನ್ಮಾನ ಕಾರ್ಯಕ್ರಮ. ಈ ಸ್ಟೇಜ್ ಮೇಲೆ ಮತ್ತೊಬ್ಬರು KEB ಲೈನ್ ಮ್ಯಾನ್ ಆದಂತ ನವೀನ್ ಅಣ್ಣನವರು ಕೂಡ ಬರ್ಬೇಕಂತ ಆಹ್ವಾನ. ಮುಖ್ಯ ಕಾರಣೀಕರ್ತರಾದ ಈ ವಿದ್ಯುತ್ ದೀಪ ಬೆಳಗಲು ಕಾರಣೀಕರ್ತರಾದಂತಕ್ಕಂಥ ನಮ್ಮ ನವೀನ್ ಅವರು ಲೈನ್ಮ್ಯಾನ್ ನವೀನ್ ಅವರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕು. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನವೀನ್ ಅವರು ಲೈನ್ಮ್ಯಾನ್ ನವೀನ್ ಅವರು ಎಲ್ಲಿದ್ದರೂ ವೇದಿಕೆ ಬರಬೇಕು ದಯವಿಟ್ಟು. ನವೀನ್ ಕುಮಾರ್ ಲೈನ್ಮ್ಯಾನ್ ಅವರು KEB ಲೈನ್ಮನ್ ಅವರು ವೇದಿಕೆಗೆ ಬರಬೇಕಾಗಿ ಅವರನ್ನು ನಾನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಗಳು ಕೂಡ ವೇದಿಕೆಗೆ ಬರಬೇಕಂತ ಅವ್ರನ್ನು ಕೇಳಿಸ್ತಾ ಪೊಲೀಸ್ ಸಿಬ್ಬಂದಿಗಳು ಎಲ್ಲಿದ್ದರೂ ವೇದಿಕೆ ಬರಬೇಕಾಗಿ ವಿನಂತಿ. గిడి నిమ్మడ్రగా గిడి సైడ్ పోండి వెనక్కి ఆడపిల్లలు కనపడేది గిడి నిమ్మడ్రగా ఇలా అందరూ జరగండి గిడి నిమ్మడితే ఎట్ట కనపడుతుంది ఎందుకు వాళ్ళకి కొంచెం జరగనప్పా. అదే కిలర్ నాటు అంజనేయులు వేదికపైకి రావాలని కోరుచున్నాం. ಜಯಪ್ರಕಾಶ್ ಇವರಿಗೂ ಇವರಿಗೂ ಸನ್ಮಾನ ಕಾರ್ಯಕ್ರಮ. రితన్పేట్ మాస్టర్ సన్మానವನ್ನು ఎం నరసింహులు గారు కూడా వేదికపైకి రావాలని మనవి చేస్తున్నాం. ఎం ఆంజనేయులు ಮತ್ತು ಜಯಪ್ರಕಾಶ್ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. రితన్పేట్ మీరు వస్తారా రండి. ప్యాడ్ ఆంజనేయులు తబలిస్ట్ నరసింహస్వామి కూడా స్టేజ్కి రావాలని మనం ಅವರಿಂದ ಮಾಲಾರ್ಪಣೆ. అదే విధంగా ఎస్ఆర్ నాయుడు కూడా స్టేజ్కి రావాలని మనం చూస్తున్నాం. ಯೂಟ್ಯೂಬ್ ಚಾನಲ್ ಎಸ್ಆರ್ ನಾయుಡು ಇವರಿಗೂ ನಾಟಕ ಪಾತ್ರಧಾರಿಗಳಿಂದ ಸನ್ಮಾನ ಕಾರ್ಯಕ್ರಮ. ತಬಲಾ ನರಸಿಂಹులు ಇವರಿಗೂ ಮಾಲಾರ್ಪಣೆ ಕಾರ್ಯಕ್ರಮ. ಎಸ್ಆರ್ ನಾಯ್ಡು ಯೂಟ್ಯೂಬ್ ಚಾನಲ್ ಇವರಿಗೂ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತೇವೆ. డ్రామా వేసే వారందరికీ ముఖ్య గమనిక ఏమనగా ప్రతి ఒక్కరూ ఇలా మైక్ దగ్గరకు వచ్చి మీరు పాట పాడినా పద్యం చెప్పినా అక్కడ క్లారిటీగా రికార్డ్ అవుతుంది. వెనుకొచ్చి పద్యం చెప్పిన ఇక్కడ వాయిస్ ఇట్లా డిస్టెన్స్ వస్తుంది చూడండి. ఖచ్చితంగా ఇక్కడ దగ్గరకు వచ్చి చెప్తేనే వాయిస్ బాగా మనకు వీడియోలో వస్తుంది. తప్పకుండా అందరూ ఈ విషయం గమనించగలరని కోరుతున్నాము. జై శ్రీరామ్.